ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಯಾವಾಗಲೂ ಒಂದೇ ರೀತಿ ಬೇಬಿ ಕುಚ್ಚನ್ನ ಹಾಕಿ ಬೋರ್ ಅನಿಸಿದರೆ ಅಥವಾ ಬೇಬಿ ಕುಚ್ಚಲ್ಲೇ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಈ ವಿಡಿಯೋನ ನೋಡಿ, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಈ ಡಿಸೈನ್ನ ಮಾಡೋದಕ್ಕೆ 150 ಎಳೆನ ಮಾಡಿಕೊಂಡು ಈ ರೀತಿ ಗ್ಲೂ ಹಾಕಿ ಎಂಡನ್ನ ಶಾರ್ಪ್ ಬರೋ ರೀತಿ ಹೀಗೆ ಅಂಟಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಈ ರೀತಿ ಸ್ಮಾಲ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಇದು ಸೀರೆ ಯಾವ ಕಲರ್ ಸೂಟ್ ಆಗುತ್ತೆ ಅದು ತೊಗೋಬೋದು, ಅಥವಾ ಪರ್ಲ್ ಕೂಡ ತೊಗೊಬೋದು. ನಾನಿಲ್ಲಿ ಕುಚ್ಚು ಹಾಕೋದಕ್ಕೆ ಹೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ರೋಶಾನ ಯೂಸ್ ಮಾಡಿದ್ದೀನಿ. ಮತ್ತು ಸ್ಮಾಲ್ ನೀಡಲ್ಗೆ 2 ಎಳೆ ಝರಿ ಥ್ರೆಡ್ನ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ ಕುಚ್ಚುಗಳನ್ನ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಒಂಥರ ಏನೋ ಡಿಫ್ರೆಂಟ್ ಲುಕ್ ಅನಿಸುತ್ತೆ. ನೋಡಿ, ಈಗ ಡಿಸೈನ್ನ ಹಾಕಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟಿಗೆ ನಾನಿಲ್ಲಿ ಎಷ್ಟು ಲೆಂತ್ ಬೇಕು ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಎಷ್ಟು ಗ್ಯಾಪ್ ಇರಬೇಕು ಅನ್ನೋದನ್ನು ನೋಡಿಕೊಂಡು ನಾನಿಲ್ಲಿ ಕ್ರೋಶದಿಂದ ಹೋಲ್ ಮಾಡ್ತಿದ್ದೀನಿ. ಹೋಲ್ ಆದಮೇಲೆ ನೋಡಿ, ದಾರ ತಗೊಂಡಿದ್ದೀನಿ ನಾನು. ನೋಡಿ, ದಾರ ಎಂಡ್ ಈ ರೀತಿ ಚೂಪಾಗಿರಬೇಕು, ಇಲ್ಲಾಂದರೆ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ಥರ ಚೂಪಿದ್ರೆ ಎಷ್ಟು ಈಸಿಯಾಗಿ ನಾವು ಇದನ್ನು ಹಾಕ್ಬೋದು ಅಂತ. ಈಗ ಕುಚ್ಚನ್ನ ಹಾಕಿ ನಮಗೆ ಎಷ್ಟು ಲೆಂತ್ ಬೇಕು ಆ ಲೆಂತಿಗೆ ಅಡ್ಜಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಈ ರೀತಿ ಮೊದಲೇ ನಾವು ಝರಿ ಥ್ರೆಡ್ನ ಸ್ಮಾಲ್ ನೀಡಲ್ಗೆ ಹಾಕ್ಕೊಂಡಿರ್ತೀವಿ. ಅಲ್ಲಿ ನೀಡಲ್ನ ಕುಚ್ಚನ್ನ ಹಿಂದೆಯಿಂದ ಮುಂದಕ್ಕೆ ಹಾಕಿ ಈ ರೀತಿ ಎಳ್ಕೊಬೇಕು. ಎಳ್ಕೊಂಡು ಈ ರೀತಿ ಹಿಂದೆ ಥ್ರೆಡ್ ಇರುತ್ತಲ್ಲ, ಝರಿ ಥ್ರೆಡ್ಡು, ಅದನ್ನು ನಾವು ಕುಚ್ಚು ಜೊತೆ ಸೇರಿಸ್ಕೊಂಡು ಟೈಟಾಗಿ ಇಟ್ಕೊಬೇಕು. ಈಗ ನೆಕ್ಸ್ಟು ನಾವು ಕುಚ್ಚು ಹಿಂದೆಯಿಂದ ಸೂಜಿನ ಹಾಕಬೇಕು. ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಟ್ರೈ ಮಾಡಿ. ಕುಚ್ಚು ಹಿಂದೆಯಿಂದ ಸೂಜಿನ ಹಾಕಿ ಆ ಸೂಜಿನ ಎಳ್ಕೊಂಡು ಝರಿ ಥ್ರೆಡ್ ಒಳಗಡೆ ಸೂಜಿನ ಹಾಕಿ ಸೂಜಿನ ಎಳೆದ್ರೆ ಈ ರೀತಿ ಲಾಕ್ ಆಗುತ್ತೆ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ರೀತಿ 1 ಟೈಮ್ ಲಾಕ್ ಮಾಡಾದಮೇಲೆ ಇದಕ್ಕೆ ನಾನು ಸ್ಮಾಲ್ ಬೀಡ್ಸ್ನ ಸೇರಿಸ್ಕೊತಿದ್ದೀನಿ. ಸ್ಮಾಲ್ ಬೀಡ್ಸ್ನ ಸೇರಿಸ್ಕೊಂಡು ಮತ್ತು ಸೂಜಿನ ಕುಚ್ಚು ಹಿಂದೆಯಿಂದ ಸೂಜಿನ ತೊಗೊಬೇಕು. ಈಗ ಆ ಬೀಡ್ಸ್ ಏನಿದೆ ಅದು ಮುಂದೆ ಬರುತ್ತೆ. ಅದು ಬರಲಿಲ್ಲ ಅಂದರೆ ಏನಿಲ್ಲ, ಕೈಯಲ್ಲಿ ಜಸ್ಟ್ ಪುಷ್ ಮಾಡಿದ್ರೆ ಮುಂದೆ ಬರುತ್ತೆ. ಈಗ ಮತ್ತೆ ಕುಚ್ಚು ಹಿಂದೆಯಿಂದ ನೀಡಲ್ನ ತಗೊಂಡು ನೋಡಿ, ಈಗ ತೋರಿಸ್ತಿದ್ದೀನಲ್ಲ, ಇದನ್ನು ಇಂಪಾರ್ಟೆಂಟು. ಈ ಏನು ಬೀಡ್ಸ್ ಇದೆ ಆ ಬೀಡ್ಸ್ ಹೋಲಿಂದ ಸೂಜಿನ ತೊಗೊಬೇಕು. ಬೀಡ್ಸ್ ಹೋಲಿಂದ ಸೂಜಿನ ತಗೊಂಡು ಈ ರೀತಿ ಲಾಕ್ ಮಾಡಬೇಕು. ನಾವು ಬೀಡ್ಸ್ ಒಳಗಡೆಯಿಂದ ಸೂಜಿನ ತರೋದ್ರಿಂದ ಕುಚ್ಚು ಮೇಲೆ ಕರೆಕ್ಟಾಗಿ ಬೀಡ್ಸ್ ಕೂರುತ್ತೆ. ಮತ್ತು ಇನ್ನೊಂದು ಸಲ ಅದೇ ರೀತಿ ಕುಚ್ಚು ಹಿಂದೆಯಿಂದ ಸೂಜಿನ ತಂದು ಆ ಬೀಡ್ಸ್ ಹೋಲಿಂದ ತೆಗೆದು ಮತ್ತೆ ಲಾಕ್ ಮಾಡಬೇಕು. ಈ ರೀತಿ 2 ಟೈಮ್ಸು ಅಥವಾ 3 ಟೈಮ್ಸ್ ಮಾಡ್ಕೊಬೋದು. ಹೊಸ್ದಾಗಿ ಕಲಿತಿರೋರು 3 ಟೈಮ್ಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಆದರೂ ನಾನಿಲ್ಲಿ 3 ಟೈಮ್ಸ್ನೇ ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಲಾಕ್ ಆಗಿದೆ, ಅದು ಸ್ಟಿಫಾಗಿ ಕೂತಿದೆ ಬೀಡ್ಸ್ ಅಂತ ಆದಮೇಲೆ ಈ ರೀತಿ ಕುಚ್ಚನ್ನ ಹಿಂದೆ ತೆಗೆದುಬಿಟ್ಟು ಆ ಝರಿ ಥ್ರೆಡ್ ಏನಿದೆ ಅಲ್ಲಿಂದ ಸೂಜಿನ ಮೇಲಿಂದ ಹಾಕಿ ಈ ರೀತಿ ಕೆಳಗಡೆ ಬರೋ ರೀತಿ ಪುಷ್ ಮಾಡಿ. ನೋಡಿ, ಈ ರೀತಿ ಎಳ್ಕೊಂಡ್ರೆ ಅಷ್ಟೇ ಆಯಿತು. ನೀಟಾಗಿ ಲಾಕ್ ಆಗುತ್ತೆ ಮತ್ತು ಯಾವುದೇ ರೀತಿ ಝರಿ ಥ್ರೆಡ್ ಅಂತೂ ಲೂಸ್ ಆಗೋ ಚಾನ್ಸ್ ಇರೋದೇ ಇಲ್ಲ. ಈ ರೀತಿ ಮಾಡಿದ್ಮೇಲೆ ನೆಕ್ಸ್ಟು ನಮಗೆ ಎಷ್ಟು ಲೆಂತಿಗೆ ಬೇಕಿದೆ ಆ ಲೆಂತಿಗೆ ನಾವು ಕುಚ್ಚನ್ನ ಕಟ್ ಮಾಡ್ಕೊಬೇಕು. ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಅಥವಾ ಕ್ರೇಪ್ ಸಿಲ್ಕ್ ಸ್ಯಾರಿಗಳಿಗೆ ಬೇಬಿ ಕುಚ್ಚನ್ನ ಜಾಸ್ತಿ ಕೇಳ್ತಿರ್ತಾರೆ. ನೀವೇನಾದ್ರು ಡಿಫ್ರೆಂಟಾಗಿ ಹಾಕಬೇಕಂದ್ರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತು ಪಕ್ಕದಲ್ಲಿ ನಮಗೆ ಎಷ್ಟು ಗ್ಯಾಪ್ ಬೇಕು ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಅಂತ ನೋಡಿಕೊಂಡು ಹೋಲ್ ಮಾಡ್ಕೊಬೇಕು. ಮತ್ತು ಈ ರೀತಿ ಕುಚ್ಚನ್ನ ಮುಂದೆಯಿಂದ ಹಾಕಿ ಹಿಂದೆಯಿಂದ ನಾವು ಎಳ್ಕೊಂಡು ಅಡ್ಜಸ್ಟ್ ಮಾಡಬೇಕು. ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಸೂಜಿ, ನಾವು ಝರಿ ಥ್ರೆಡ್ನ ಹಾಕ್ಕೊಂಡಿದ್ವಲ್ಲ ಆ ಸೂಜಿಯಿಂದ ಕುಚ್ಚು ಹಿಂದೆಯಿಂದ ಮುಂದೆಗೆ ಸೂಜಿನ ತಂದು ನಾವು ಝರಿ ಥ್ರೆಡ್ ಎಂಡಿದೆಯಲ್ಲ ಅದನ್ನು ಕುಚ್ಚು ಜೊತೆನ ಅಡ್ಜಸ್ಟ್ ಮಾಡಿಕೊಂಡು ಈಗ ಕುಚ್ಚು ಹಿಂದೆಯಿಂದ
ಆ ಸೂಜಿನ ತಂದು ಲಾಕ್ ಮಾಡೋದು. ಹೀಗೆ ಒಂದು ಸಲ ಲಾಕ್ ಆದಮೇಲೆ ಸೂಜಿಗೆ ಬೀಡ್ಸ್ನ ಹಾಕ್ಕೊಬೇಕು ನೋಡಿ. ಈ ರೀತಿ ಸೂಜಿಗೆ ಬೀಡ್ಸ್ನ ಹಾಕ್ಕೊಂಡು ಮತ್ತು ಕುಚ್ಚು ಹಿಂದೆಯಿಂದ ಸೂಜಿನ ಮುಂದಕ್ಕೆ ತರಬೇಕು. ಈ ಟೈಮಲ್ಲಿ ನಾವು ಬೀಡ್ಸ್ನ ಮುಂದೆ ಬರೋ ರೀತಿ ಅಡ್ಜಸ್ಟ್ ಮಾಡಬೇಕು. ಈಗ ನೆಕ್ಸ್ಟು ಮತ್ತೆ ಅಡ್ಜಸ್ಟ್ ಆದಮೇಲೆ ಕುಚ್ಚು ಹಿಂದೆಯಿಂದ ಸೂಜಿನ ತಂದು ಆ ಹೋಲ್ ಇದೆಯಲ್ಲ, ಬೀಡ್ಸ್ ಹೋಲು, ಅಲ್ಲಿಂದ ಲಾಕ್ ಮಾಡಬೇಕು. 1 ಟೈಮ್ ಲಾಕ್ ಮಾಡಿದ್ರೆ ಆಗಲ್ಲ, 3 ಟೈಮ್ ಅಥವಾ 2 ಟೈಮ್ ಕೂಡ ಮಾಡ್ಬೋದು. ನಾನಿಲ್ಲಿ 3 ಟೈಮ್ಸು ಲಾಕ್ ಮಾಡ್ತಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಮತ್ತು ಬಿಗಿನರ್ಸ್ ಆಗಿದ್ದರೆ ನಾನು ಬಿಗಿನರ್ಸಿಗೋಸ್ಕರ ನನ್ನ ಚಾನಲ್ನಲ್ಲಿ ತುಂಬಾ ವೀಡಿಯೋಸ್ ಮಾಡಿದ್ದೀನಿ. ಯಾರಾದರೂ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ನೋಡ್ಬೋದು. ನೋಡಿ, ಈ ರೀತಿ 3 ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಕುಚ್ಚನ್ನ ಮೇಲೆ ಎತ್ತಿ ಈ ರೀತಿ ಝರಿ ಥ್ರೆಡ್ ಹಾಕಿದ್ದೀವಲ್ವಾ, ಅದ್ರ ಮೇಲಿಂದ ಕೆಳಗಡೆ ಬರೋ ರೀತಿ ನಾವು ಸೂಜಿನ ಎಳೆದು ಲಾಕ್ ಮಾಡ್ಕೊಬೇಕು. ಮತ್ತು ಯಾವ ಲೆಂತ್ಗೆ ಬೇಕು ನಮಗೆ ಆ ಲೆಂತ್ಗೆ ನಾವು ಕುಚ್ಚನ್ನ ಕಟ್ ಮಾಡ್ಕೊಬೇಕು. ಇದೇ ರೀತಿ ಆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸೀರೆಯಲ್ಲಿ 2 ಕಲರ್ಸ್ ಇರೋದ್ರಿಂದ ಒಂದು ಕಲರಲ್ಲಿ ನಾನು 6 ಕುಚ್ಚು, ಮತ್ತೊಂದು ಕಲರಲ್ಲಿ 6 ಕುಚ್ಚು ಈ ರೀತಿ ಹಾಕಿದ್ದೀನಿ. ನೋಡಿ, ಫೈನಲ್ ಲುಕ್ಕು ಸೀರೆದು ಈ ರೀತಿ ಕಾಣ್ತಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.